ಪಾಕಿಸ್ತಾನದ ವಿವಿಧ ನಗರಗಳ ಮೇಲೆ ಡ್ರೋನ್ ದಾಳಿ ಆಗ್ತಾ ಇದೆ. ಇದನ್ನ ಯಾರು ಮಾಡಿದ್ರು ಅನ್ನುವಂತ ಪ್ರಶ್ನೆಗೆ ಉತ್ತರ ಸಿಕ್ಕಿರಲಿಲ್ಲ, ಈಗ ಸಿಕ್ಕಿದೆ. ನಾವೇ ಮಾಡಿರೋದು ಅಂತ ಇಂಡಿಯನ್ ಆರ್ಮಿ ಹೇಳ್ಕೊಳ್ತಾ ಇದೆ. ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ನಾಶ ಆಗಿದೆ. ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಯತ್ನಿಸಿದಂತ ಪಾಕಿಸ್ತಾನಕ್ಕೆ ಮತ್ತೆ ತಿರುಗೇಟನ್ನು ಕೊಡಲಾಗಿದೆ. ಭಾರತದ 15 ಪ್ರದೇಶಗಳ ಮೇಲೆ ದಾಳಿ ಮಾಡುವಂತ ಪ್ರಯತ್ನವನ್ನು ಪಾಕಿಸ್ತಾನ ಮಾಡಿತ್ತು. ಅವಂತಿಪುರ್, ಶ್ರೀನಗರ, ಜಮ್ಮು, ಪಠಾನ್ಕೋಟ್, ಅಮೃತ್ಸರ ಸೇರಿ 15 ಕಡೆಗಳಿಗೆ ದಾಳಿ ಮಾಡುವಂತ ವಿಫಲ ಪ್ರಯತ್ನವನ್ನು ಪಾಕಿಸ್ತಾನ ಮಾಡಿತ್ತು. ಇದಕ್ಕೆ ಪ್ರತಿಯಾಗಿ ಭಾರತ ಡ್ರೋನ್ ಬಳಸಿ ಅಟ್ಯಾಕ್ ಮಾಡಿದೆ. ಅದು ಹೆರಾನ್ ಡ್ರೋನು, ಅದೇ ರೀತಿ ಹೆರೋಪ್ ಡ್ರೋನು, ಈ 2 ಡ್ರೋನ್ ಅನ್ನು ಬಳಸಿ ಭಾರತ ತಿರುಗೇಟನ್ನು ಕೊಟ್ಟಿದೆ. ಪರಿಣಾಮ ಏನಾಗಿದೆ ಅಂತಂದ್ರೆ ಲಾಹೋರ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಸಂಪೂರ್ಣವಾಗಿ ನಿರ್ನಾಮ ಆಗಿದೆ. ಲಾಹೋರ್ವರೆಗೂ ಕೂಡ ದಾಳಿಯಾಗಿದೆ. ಲಾಹೋರ್ನ ಮೇಲೆ ದಾಳಿಯಾಗಿದೆ, ಕರಾಚಿ ಮೇಲೆ ದಾಳಿಯಾಗಿದೆ. ಪಾಕಿಸ್ತಾನಿಯರಿಗೆ ಏನಾಗ್ತಿದೆ ಅಂತಾನೆ ಗೊತ್ತಾಗದಂತ ಸ್ಥಿತಿ ನಿರ್ಮಾಣ ಆಗಿತ್ತು. ಏನಾಗ್ತಿದೆ, ಆಕಾಶದಿಂದ ಏನೋ ಬರುತ್ತೆ, ಬ್ಲಾಸ್ಟ್ ಆಗುತ್ತೆ, ಬೆಂಕಿ ಹೊತ್ಕೊಂಡು ಉರಿಯುತ್ತೆ, ಏನಾಗ್ತಿದೆ ಅನ್ನೋದು ಗೊತ್ತಾಗದಂತ ಸ್ಥಿತಿ ಇತ್ತು. ಕೊನೆಗೆ ಪಾಕಿಸ್ತಾನ ಹೇಳಿದ್ದು 12 ಕಡೆ ದಾಳಿ ಆಯಿತು ನಮ್ಮ ಮೇಲೆ, ಇದು ಭಾರತ ಮಾಡ್ತಿದೆ ಅಂತ ಪಾಕಿಸ್ತಾನ ಹೇಳ್ಕೊಳ್ತು. ಅದಾದ ತಕ್ಷಣ ಇಂಡಿಯನ್ ಆರ್ಮಿ ಸ್ಪಷ್ಟವಾಗಿ ಹೇಳ್ತಾ ಇದೆ, ಹೌದ್ರಿ ನಾವೇ ಮಾಡಿರೋದು ದಾಳಿ, ನಾವೇ ನಿಮ್ಮ ಮೇಲೆ ದಾಳಿ ಮಾಡಿದ್ದೀವಿ. ಯಾಕೆ ಮಾಡಿದ್ದೀವಿ ಅಂತಂದ್ರೆ ನಿನ್ನೆ ರಾತ್ರಿ ಪ್ರಯತ್ನ ಮಾಡಿದ್ರಲ್ವಾ ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ, ಅದಕ್ಕೆ ಪ್ರತಿಯಾಗಿ ನಾವು ಈ ದಾಳಿಯನ್ನು ಮಾಡಿದ್ದೀವಿ ಅಂತ ಭಾರತ ಈಗ ಸ್ಪಷ್ಟವಾಗಿ ಕ್ಲೈಮ್ ಮಾಡಿಕೊಳ್ತಾ ಇದೆ. ನಾವೇ ದಾಳಿ ಮಾಡಿರೋದು, ಲಾಹೋರ್ನ ಮೇಲೆ ದಾಳಿ ಮಾಡಿದ್ದು ನಾವು, ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಟಾರ್ಗೆಟ್ ಮಾಡಿ, ರೆಡಾರ್ ಅನ್ನು ಟಾರ್ಗೆಟ್ ಮಾಡಿ ನಾವು ಈ ದಾಳಿಯನ್ನು ಸಂಘಟಿಸಿದ್ದೀವಿ. ನಮ್ಮ ರಕ್ಷಣೆಗೋಸ್ಕರ ಏನು ಬೇಕಾದರೂ ನಾವು ಮಾಡ್ತೀವಿ ಅನ್ನೋದನ್ನು ಭಾರತ ಸ್ಪಷ್ಟವಾಗಿ ಹೇಳ್ತಾ ಇದೆ. ಲಾಹೋರ್ನ ಮೇಲೆ ದಾಳಿಯಾಗಿದೆ, ಕರಾಚಿ ಮೇಲೆ ದಾಳಿಯಾಗಿದೆ, ಸಿಯಾಲ್ಕೋಟ್ ಮೇಲೆ ದಾಳಿಯಾಗಿದೆ. ಆ ಮೂಲಕ ಪಾಕಿಸ್ತಾನದ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಎಲ್ಲಿಂದ ಯಾವಾಗ ಒಂದು ಮಿಸೈಲ್ ಬಂದು ಬೀಳುತ್ತೋ ಅನ್ನೋ ಆತಂಕದಲ್ಲಿದ್ದಾರೆ ಪಾಕಿಸ್ತಾನದ ಜನ. ಎದ್ದೋ ಬಿದ್ದೋ ಅಂತ ಓಡ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಿ ದೃಶ್ಯಗಳನ್ನ. ಬೆಳಗ್ಗೆಯಿಂದಲೂ ಕೂಡ ಇದರ ಬಗ್ಗೆ ಸುದ್ದಿ ಪ್ರಸಾರ ಮಾಡ್ತಾ ಇದ್ವಿ ನಾವು. ಒಂದು ಅಂದಾಜಿತ್ತು, ಭಾರತನೇ ದಾಳಿ ಮಾಡಿರಬಹುದೇನೋ ಅನ್ನುವಂಥ ಒಂದು ಅಂದಾಜಿತ್ತು, ಬಟ್ ಅಧಿಕೃತವಾಗಿರಲಿಲ್ಲ. ಈಗ ಅಧಿಕೃತವಾಗಿದೆ. ಈಗ ಭಾರತದ ಆರ್ಮಿ ಅದನ್ನು ಕ್ಲೈಮ್ ಮಾಡಿದೆ, ನಾವೇ ಮಾಡಿರೋದು, ನಾವು ದಾಳಿ ಮಾಡಿದ್ದೀವಿ. ಕಾರಣ ಏನು ಅಂತಂದ್ರೆ ನೀವು ನಮ್ಮ 15 ನಗರಗಳ ಮೇಲೆ ಅಥವಾ 15 ಸ್ಥಳಗಳ ಮೇಲೆ ದಾಳಿ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೀರಿ, ಮಿಸೈಲ್ ಬಳಸಿದ್ದೀರಿ, ಡ್ರೋನ್ ಬಳಸಿದ್ದೀರಿ, ದಾಳಿ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೀರಿ. ಅದಕ್ಕೆ ಪ್ರತಿಯಾಗಿ ಈ ಆಪರೇಷನ್ ಅನ್ನು ನಾವು ಮಾಡಿದ್ದೀವಿ ಅಂತ ಇಂಡಿಯನ್ ಆರ್ಮಿ ಸ್ಪಷ್ಟವಾಗಿ ಹೇಳಿದೆ. ಭಾರತದ 15 ಕಡೆ ದಾಳಿ ಮಾಡುವಂಥ ಪ್ರಯತ್ನಗಳಾಗಿತ್ತು. ಮಿಸೈಲ್ ಅನ್ನು ಬಳಸಿತ್ತು ಪಾಕಿಸ್ತಾನ, ಡ್ರೋನ್ ಅನ್ನು ಬಳಸಿತ್ತು. ಆದರೆ ಯಾವ ಮಿಸೈಲು ಕೂಡ ಭಾರತದ ಟಾರ್ಗೆಟ್ ಅನ್ನ ರೀಚ್ ಆಗಿಲ್ಲ. ಕಾರಣ ಏನು ಅಂತಂದ್ರೆ ಭಾರತದ ಕೌಂಟರ್ ಅಟ್ಯಾಕು, ಅದರ ಜೊತೆಗೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್, ವಾಯು ರಕ್ಷಣಾ ವ್ಯವಸ್ಥೆ ಆ ಮಿಸೈಲ್ ಅನ್ನ ಆಕಾಶದಲ್ಲೇ ಹೊಡೆದುರುಳಿಸುವಂತ ಕೆಲಸವನ್ನು ಮಾಡಿದೆ. ಜೊತೆಗೆ ಡ್ರೋನ್ಗಳನ್ನು ಹೊಡೆದುರುಳಿಸಲಾಗಿದೆ. ಭಾರತಕ್ಕೆ ಯಾವುದೇ ಹಾನಿಯಾಗಿಲ್ಲ. ಒಂದಿಷ್ಟು ಅವಶೇಷಗಳು ಪತ್ತೆಯಾಗಿದ್ದನ್ನು ನಾವು ಆಗಲೇ ತೋರಿಸ್ತಾ ಇದ್ವಿ ನಿಮಗೆ. ಭಾರತದ ಭೂಮಿಯಲ್ಲಿ ಅದು ಅಮೃತಸರ ಸೇರಿ ಹಲವೆಡೆ ಅವಶೇಷಗಳು ಪತ್ತೆಯಾಗಿದೆ, ಮಿಸೈಲ್ನ ಅವಶೇಷಗಳು ಪತ್ತೆಯಾಗಿದೆ. ಅದನ್ನು ಬಿಟ್ಟರೆ ಭಾರತಕ್ಕೆ ಯಾವುದೇ ರೀತಿಯಲ್ಲಿ ಹಾನಿಯಾಗಿಲ್ಲ. ಬಟ್ ನಾವು ಕೌಂಟರ್ ಅಟ್ಯಾಕ್ ಏನು ಮಾಡಿದ್ವಿ, ಡ್ರೋನ್ಗಳನ್ನು ಬಳಸಿ, ಡ್ರೋನು ಮತ್ತು ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್, ಅದು ಹೆರಾನ್ ಅಂತ ಇಸ್ರೇಲ್ನಿಂದ ಖರೀದಿ ಮಾಡಿರುವಂಥ ಹೆರಾನ್ ಇದೆ ನಮ್ಮ ಬಳಿ, ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಅಂತ ಕರೀತಾರೆ. ಅದನ್ನು ಬಳಸಿ ಲಾಹೋರ್ನ ಮೇಲೆ ದಾಳಿ ಮಾಡಿದ್ದೀವಿ. ಭಾರತ ಲಾಹೋರ್ನ ಮೇಲೆ ದಾಳಿ ಮಾಡಿದೆ. ಲಾಹೋರ್ನ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಇರುವಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದರ ಮೇಲೆ ದಾಳಿಯಾಗಿದೆ. ಭಾರತ ಹೇಳ್ತಾ ಇದೆ ಏರ್ ಡಿಫೆನ್ಸ್ ಸಿಸ್ಟಮ್ಮು ಡಿಸ್ಟ್ರಾಯ್ ಆಗಿದೆ. ಪಾಕಿಸ್ತಾನದ ಲಾಹೋರ್ ನಗರದ ಏರ್ ಡಿಫೆನ್ಸ್ ಸಿಸ್ಟಮ್ ಡಿಸ್ಟ್ರಾಯ್ ಮಾಡಿದ್ದೀವಿ ನಾವು ಅಂತ ಇಂಡಿಯನ್ ಆರ್ಮಿ ಹೇಳ್ತಾ ಇದೆ. ಪಾಕಿಸ್ತಾನನೂ ಅದನ್ನು ಒಪ್ಕೊಂಡಿದೆ. ಪಾಕಿಸ್ತಾನದ ಮಿಲಿಟರಿ ಅಧಿಕಾರಿಯೊಬ್ಬರು ಸುದ್ದಿಗೋಷ್ಠಿ ನಡೆಸಿ, ಹೌದು ನಮ್ಮ ಇಕ್ವಿಪ್ಮೆಂಟ್ ಅನ್ನ ಹಾನಿ ಮಾಡಿದ್ದಾರೆ, ನಮ್ಮ ಇಕ್ವಿಪ್ಮೆಂಟ್ ಮೇಲೆ ದಾಳಿಯಾಗಿದೆ ಅನ್ನೋದನ್ನು ಒಪ್ಕೊಂಡಿದ್ದಾರೆ. ನಮ್ಮ 4 ಸೈನಿಕರು ಗಾಯಗೊಂಡಿದ್ದಾರೆ ಅಂತ ಪಾಕಿಸ್ತಾನದ ಆರ್ಮಿ ಹೇಳ್ಕೊಳ್ತಾ ಇದೆ. ಮತ್ತೊಂದಿಷ್ಟು ನಾಗರಿಕರು ಸತ್ತು ಹೋಗಿದ್ದಾರೆ ಈ ದಾಳಿಯಲ್ಲಿ ಅಂತ ಪಾಕಿಸ್ತಾನದ ಆರ್ಮಿ ಹೇಳ್ಕೊಳ್ತಾ ಇದೆ. ಪಾಕಿಸ್ತಾನ ಹೇಳ್ಕೊಳ್ತಾ ಇರೋದು ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಬಳಸಿದ್ದಾರೆ, ಅದು ಹೆರಾನ್, ಇಸ್ರೇಲ್ ನಿರ್ಮಿತ ಹೆರಾನ್, ಮತ್ತು ಹರೂಪ್ ಅನ್ನುವಂಥ ಸೂಸೈಡ್ ಡ್ರೋನ್ ಇದೆ ನಮ್ಮ ಬಳಿ, ಅದರ ಬಳಕೆಯೂ ಕೂಡ ಆಗಿದೆ. ಅಂದರೆ ದೊಡ್ಡ ಮಟ್ಟದ ಸ್ಫೋಟಕಗಳನ್ನು ಕೊಂಡೊಯ್ಯೋದಕ್ಕೆ ಸಾಧ್ಯ ಆಗಲ್ಲ. ಬಟ್ ನಾವು ನಮಗೆ ಯಾವುದೇ ರೀತಿಯಲ್ಲಿ ಹಾನಿಯಾಗದ ರೀತಿಯಲ್ಲಿ ದಾಳಿ ಮಾಡೋದಕ್ಕೆ
ಶಕ್ತವಾಗಿದ್ದೀವಿ ಡ್ರೋನ್ ಅನ್ನು ಬಳಸಿ. ಬಹಳಷ್ಟು ಕಡೆ ದಾಳಿಗಳಾಗಿದ್ದಾವೆ. ನೋಡ್ತಾ ಇದ್ದೀರಿ, 3-4 ದೃಶ್ಯಗಳನ್ನು ಗಮನಿಸಬಹುದು ನೀವು. ಪಾಕಿಸ್ತಾನದ ಪರಿಸ್ಥಿತಿ ಹೆಂಗಾಗಿದೆ ಅಂತ. ಮತ್ತೆ ಕೆಣಕಿರೋದು ಪಾಕಿಸ್ತಾನ. ಇಲ್ಲಿ ನಿನ್ನೆ ಅಲ್ಲಿನ ಪ್ರಧಾನಿ ಸಂಸತ್ತಲ್ಲೊಂದು ಸ್ಟೇಟ್ಮೆಂಟ್ ಕೊಟ್ಟರು, 24 ಗಂಟೆಯಲ್ಲಿ ದಾಳಿ ಮಾಡ್ತೀವಿ ಭಾರತದ ಮೇಲೆ ಅಂತ. ಅದರ ಪರಿಣಾಮ ಏನಾಯಿತು ಅಂತಂದ್ರೆ ನಿನ್ನೆ ರಾತ್ರಿ ಮತ್ತು ಸಂಜೆ ದಾಳಿ ಮಾಡುವಂಥ ಪ್ರಯತ್ನಗಳಾಯಿತು, ಭಾರತದ ಮೇಲೆ ದಾಳಿ ಮಾಡುವಂಥ ಪ್ರಯತ್ನಗಳಾಯಿತು. ನಮಗೆ ಯಾರಿಗೂ ಗೊತ್ತಿರಲಿಲ್ಲ. ಬಟ್ ಇಂಡಿಯನ್ ಡಿಫೆನ್ಸ್ ಸಿಸ್ಟಮ್, ಇಂಡಿಯನ್ ಆರ್ಮಿ ಎಷ್ಟು ಸ್ಟ್ರಾಂಗ್ ಇದೆ ಅಂತಂದರೆ ನಮಗೆ ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಆ ಎಲ್ಲ ಸಂಭವನೀಯ ಅಪಾಯವನ್ನು ತಡೆದು ನಿಲ್ಲಿಸಿದೆ. ಇಲ್ಲಿ IPL ನಡೀತಾ ಇತ್ತು, ಇಲ್ಲಿ ಎಲ್ಲವೂ ಯಾವತ್ತಿನಂತೆ ಚಟುವಟಿಕೆ ನಡೀತಾ ಇತ್ತು. ಭಾರತದಲ್ಲಿ ಏನೂ ಎಫೆಕ್ಟ್ ಆಗಿಲ್ಲ. ಪಾಕಿಸ್ತಾನ ದಾಳಿ ಮಾಡುವ ಪ್ರಯತ್ನವನ್ನೇ ಮಾಡ್ತಾ ಇತ್ತು, ಮಿಸೈಲ್ ಬಳಸ್ತಿತ್ತು, ಡ್ರೋನ್ ಬಳಸ್ತಿತ್ತು. ಅದೆಲ್ಲ ಗೊತ್ತಾಗಿದ್ದು ಈ ಹೊತ್ತಿಗೆ. ಈಗ ಗೊತ್ತಾಯ್ತು ನಮಗೆ ಇಂಡಿಯನ್ ಆರ್ಮಿ ಇನ್ ಆಕ್ಷನ್. ನಮ್ಮನ್ನು ಉಳಿಸೋದಕ್ಕೋಸ್ಕರ, ಭಾರತವನ್ನು ಉಳಿಸೋದಕ್ಕೋಸ್ಕರ, ಭಾರತವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ 24 ಗಂಟೆಯೂ ಕೂಡ ನಿಗಾ ಇಟ್ಟಿದೆ ಭಾರತದ ಆರ್ಮಿ. ಅದರ ಪರಿಣಾಮ ಭಾರತದ 15 ನಗರಗಳ ಮೇಲೆ, 15 ಸ್ಥಳಗಳ ಮೇಲೆ ದಾಳಿ ಮಾಡುವ ಪ್ರಯತ್ನ ಏನಾಯಿತು, ಆ ದಾಳಿ ಆಗೋದಕ್ಕೆ ಬಿಡಲೇ ಇಲ್ಲ ಭಾರತದ ಆರ್ಮಿ, ಇಂಡಿಯನ್ ಆರ್ಮಿ ಬಿಡಲೇ ಇಲ್ಲ. ಬದಲಾಗಿ ಅದಕ್ಕೆ ಕೌಂಟರ್ ಆಗಿ ನಾವು ಅಟ್ಯಾಕ್ ಮಾಡಿದ ಪರಿಣಾಮ ಕರಾಚಿ ಹೊತ್ತಿ ಉರಿತಾ ಇದೆ, ಸಿಯಾಲ್ಕೋಟ್ನಲ್ಲಿ ದಾಳಿಯಾಗಿದೆ, ಲಾಹೋರ್ ಹೊತ್ತಿ ಉರಿತಾ ಇದೆ. ನೋಡ್ತಾ ಇದ್ದೀವಿ ಪಾಕಿಸ್ತಾನ ಮತ್ತೆ ಅದೇ ಮಾತನ್ನು ಹೇಳ್ತಾ ಇದೆ, ಬಿಡಲ್ಲ ನಾವು, ಕಲಿಸ್ತೀವಿ ಪಾಠ ಅಂತ. ಮತ್ತೆ ಅದೇ ಧಾಟಿಯಲ್ಲಿ ಪಾಕಿಸ್ತಾನದ ಆರ್ಮಿ ಆಫೀಸರ್ಸು ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಬಟ್ ಪ್ರಯತ್ನ ಮಾಡಿದ್ದು ಹೌದು ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ. ಬಟ್ ಆ ಪ್ರಯತ್ನ ವಿಫಲವಾಗಿದೆ ಮತ್ತು ಆ ಪ್ರಯತ್ನಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಇಂಡಿಯನ್ ಆರ್ಮಿ ಡ್ರೋನ್ ದಾಳಿಯ ಮುಖಾಂತರ ಕೊಟ್ಟಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿದ್ಯಶ್ರೀ ಫೋನ್ ಸಂಪರ್ಕದಲ್ಲಿ. ವಿದ್ಯಶ್ರೀ, ಬಹುಶಃ ಒಂದು ಅಂದಾಜಿತ್ತು ಇರಬಹುದೇನೋ ಭಾರತನೇ ದಾಳಿ ಮಾಡ್ತಿದೆಯೇನೋ ಅಂತ, ಈಗ ಅಧಿಕೃತ ಆಯ್ತು ಅಂತ ಅನ್ಸುತ್ತೆ. ಎಕ್ಸಾಕ್ಟ್ಲಿ ರಕ್ಷತ್, ಬೆಳಗ್ಗಿನಿಂದ ನಾವು ಗಮನಿಸ್ತಾನೆ ಇದ್ವಿ ಪಾಕಿಸ್ತಾನದಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್. ಡ್ರೋನ್ ದಾಳಿ ಆಗ್ತಾ ಇತ್ತು, ಪಾಕಿಸ್ತಾನದ ಜನ ಬೀದಿಗಳಲ್ಲಿ ಓಡ್ತಿದ್ದಾರೆ, ಬೆಂಕಿ ಹತ್ಕೊಂಡಿದೆ. ಏನಾಗ್ತಾ ಇದೆ ಅಂತ ಹೇಳಿ ಏಜ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪಾಕಿಸ್ತಾನದ ಜನರಿಗೆ. ಡ್ರೋನ್ ದಾಳಿ ಆಗ್ತಾ ಇದೆ, ಯಾರು ಡ್ರೋನ್ ದಾಳಿ ಮಾಡ್ತಿದ್ದಾರೆ ಅದು ಯಾವುದೂ ಕೂಡ ಗೊತ್ತಾಗದಂತಹ ಸ್ಥಿತಿ ಪಾಕಿಸ್ತಾನದಲ್ಲಿ. ಅದು ಪ್ರಮುಖ ನಗರಗಳಲ್ಲಿದ್ದಂತಹ ಮಿಲಿಟರಿ ಇನ್ಸ್ಟಾಲೇಷನ್ಸ್ ಗಳ ಮೇಲೆ ದಾಳಿ ಆಗಿತ್ತು. ಡ್ರೋನ್ ದಾಳಿ ಲಾಹೋರ್, ರಾವಲ್ಪಿಂಡಿ, ಗುರ್ಜಿನ್ವಾಲಾ, ಚಕ್ವಾಲ್, ಅಟೋಕ್, ಹಾಗೆ ಬಹಾವಲ್ಪುರ್, ಮೇನ್ವಾಲಿ, ಚೋರ್, ಕರಾಚಿ ಎಲ್ಲ ಪ್ರಮುಖ ಸ್ಥಳಗಳು. ಅಲ್ಲಿದ್ದಂತಹ ಡಿಫೆನ್ಸ್ ಯೂನಿಟ್ ಗಳನ್ನ ಟಾರ್ಗೆಟ್ ಮಾಡಿ ಈ ಡ್ರೋನ್ ದಾಳಿಯಾಗಿತ್ತು. ಆ ಡ್ರೋನ್ ದಾಳಿಯ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ವಿ. ಭಾರತ ಈ ದಾಳಿ ಮಾಡಿರಬಹುದು ಅನ್ನುವಂಥ ಅನುಮಾನ ಇತ್ತು. ನೀವು ಹೇಳಿದ ಹಾಗೆ ಪಾಕಿಸ್ತಾನ ಯಾವಾಗ ಭಾರತದ ಮೇಲೆ ನೇರ ಆರೋಪವನ್ನ ಮಾಡ್ತೋ, ಭಾರತ ಡ್ರೋನ್ ದಾಳಿಯನ್ನ ಮಾಡಿದೆ ಅಂತ ಹೇಳಿ ಭಾರತದ ಸೇನೆ ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡಿದೆ, ಅಧಿಕೃತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದೆ. ಭಾರತ ನಿನ್ನೆ ಪ್ರೆಸ್ ಮೀಟ್ ಮಾಡಿದಂತಹ ಸಂದರ್ಭದಲ್ಲಿ ರಕ್ಷತ್ ಬಹಳ ಸ್ಪಷ್ಟವಾಗಿ ಹೇಳಿತ್ತು, ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಸಂದರ್ಭದಲ್ಲಿ ಯಾವುದೇ ಮಿಲಿಟರಿ ಇನ್ಸ್ಟಾಲೇಷನ್ ಅನ್ನ ಟಾರ್ಗೆಟ್ ಮಾಡಲಾಗಿಲ್ಲ ಅಥವಾ ಜನಸಾಮಾನ್ಯರನ್ನ ಟಾರ್ಗೆಟ್ ಮಾಡಲಾಗಿಲ್ಲ. ಕೇವಲ ಉಗ್ರರ ನೆಲೆಗಳನ್ನ ಟಾರ್ಗೆಟ್ ಮಾಡುವಂತಹ ಕೆಲಸ ಭಾರತ ಮಾಡಿದೆ. ನಮ್ಮ ಗುರಿ ಇದ್ದಿತ್ತು ಉಗ್ರರ ಕ್ಯಾಂಪ್ಗಳು ಮಾತ್ರ ಅಂತ ಬಹಳ ಸ್ಪಷ್ಟವಾಗಿ ಹೇಳಿತ್ತು. ಅಷ್ಟಾದ ಮೇಲೆ ಪಾಕಿಸ್ತಾನ ಏನ್ ಮಾಡಿದೆ ಅಂತಂದ್ರೆ, ನಿನ್ನೆ ಮಧ್ಯರಾತ್ರಿ ಹಾಗೆ ಇವತ್ತು ನಸುಕಿನ ಜಾವ ಪಾಕಿಸ್ತಾನ ಭಾರತದ 15 ಪ್ರದೇಶಗಳ ಮೇಲೆ, 15 ಊರುಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದೆ. ಗಡಿ ಭಾಗದಲ್ಲಿರುವಂತಹ ಪ್ರದೇಶಗಳು ಅದು ಯಾವುದು ಅಂದ್ರೆ ಆವಂತಿಪುರ, ಶ್ರೀನಗರ, ಜಮ್ಮು, ಪಠಾನ್ಕೋಟ್, ಅಮೃತ್ಸರ್, ಕಪೂರ್ತಲಾ, ಜಲಂಧರ್, ಲುಧಿಯಾನಾ, ಆದಂಪುರ್, ಭಟಿಂಡಾ, ಚಂಡೀಗಢ್, ನಾಲ್, ಪಲೋಡಿ, ಹಾಗೆ ಉತ್ತರಾಲಿ, ಹಾಗೆ ಭುಜ್ ಈ ಪ್ರದೇಶಗಳ ಮೇಲೆ ಡ್ರೋನ್ ಹಾಗೆ ಮಿಸೈಲ್ನ ಮೂಲಕ ದಾಳಿ ಮಾಡೋದಕ್ಕೆ ಪಾಕಿಸ್ತಾನ ಪ್ರಯತ್ನವನ್ನ ಪಟ್ಟಿದೆ ನಿನ್ನೆ ಮಧ್ಯರಾತ್ರಿ ಹಾಗೆ ಇವತ್ತು ಬೆಳಗಿನ ಜಾವ. ಅದನ್ನ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್, ನಮ್ಮ UAS ಗ್ರಿಡ್ ಹಾಗೆ ಏರ್ ಡಿಫೆನ್ಸ್ ಸಿಸ್ಟಮ್ S-400 ಸುದರ್ಶನ್ 400 ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನ ಕೌಂಟರ್ ಮಾಡುವಲ್ಲಿ ಸಕ್ಸಸ್ ಆಗಿದೆ. ಅವರು ಯಾವೆಲ್ಲ ಮಿಸೈಲ್ ಗಳನ್ನ ಹಾಕಿದ್ರು, ಯಾವೆಲ್ಲ ಡ್ರೋನ್ ಗಳನ್ನ ನಮ್ಮ 15 ನಗರಗಳನ್ನ ಗುರಿಯಾಗಿಸಿ ಅವರು ಅಲ್ಲಿಂದ ಉಡಾಯಿಸಿದ್ರು, ಅದು ಭಾರತದ ನೆಲವನ್ನ ರೀಚ್ ಆಗೋದಕ್ಕೂ ಮೊದಲೇ, ಅವರಿಟ್ಟಂತಹ ಟಾರ್ಗೆಟ್ ನ ರೀಚ್ ಆಗೋದಕ್ಕೂ ಮೊದಲೇ ಆಗಸದಲ್ಲೇ ಅವುಗಳನ್ನ ನ್ಯೂಟ್ರಲೈಸ್ ಮಾಡಲಾಗಿದೆ. ಅಂದ್ರೆ ಹೊಡೆದುರುಳಿಸುವಂತಹ ಕೆಲಸವನ್ನ ಮಾಡಲಾಗಿದೆ. ಅವುಗಳ ಅವಶೇಷವನ್ನ ನಾವು ಪಂಜಾಬ್ ಭಾಗದಲ್ಲೆಲ್ಲ ಗಮನಿಸಿದ್ವಿ. ಪಾಕಿಸ್ತಾನದ PL-15E ಮಿಸೈಲ್ ಗಳನ್ನ ಬಳಕೆ ಮಾಡಲಾಗಿತ್ತು. ಈಗ ಪಾಕಿಸ್ತಾನ ಈ ಕೆಲಸ ಮಾಡಿದ್ಮೇಲೆ ಭಾರತ ರೆಸ್ಪಾಂಡ್ ಮಾಡ್ಲೇಬೇಕಲ್ವಾ?
ಇವತ್ತು ಆಲ್ ಪಾರ್ಟಿ ಮೀಟಿಂಗ್ ನಲ್ಲೂ ನಾವು ಅದನ್ನೇ ಗಮನಿಸಿದ್ದು. ರಕ್ಷಣಾ ಸಚಿವರು ಹೇಳಿದ್ದನ್ನ, ಪಾಕಿಸ್ತಾನ ಏನಾದ್ರೂ ಪ್ರತಿ ದಾಳಿಯನ್ನ ಮಾಡಿದ್ರೆ ಅದಕ್ಕೆ ತಕ್ಕ ಉತ್ತರವನ್ನ ಕೊಡ್ತೀವಿ ನಾವು, ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಸ್ಟಿಲ್ ಆನ್ ಅಂತ ಹೇಳಿದ್ರು. ಅದಕ್ಕೆ ಉತ್ತರ ಸಿಗ್ತಾ ಇದೆ ನಮ್ಗೆ. ಭಾರತ ಪಾಕಿಸ್ತಾನದಲ್ಲಿರುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಹಾಗೆ ಅಲ್ಲಿನ ರೆಡಾರ್ಗಳನ್ನ ಗುರಿಯಾಗಿಸಿ ದಾಳಿ ಮಾಡಿರೋದು. ಬೆಳಗ್ಗಿನಿಂದ ಅಲ್ಲಿ ಏನು ಹಂಗಾಮ ಕ್ರಿಯೇಟ್ ಆಗ್ಬಿಟ್ಟಿದೆ. ಅಲ್ಲಿ ಸುಮಾರು 9 ನಗರಗಳಲ್ಲಿ 12 ಜಾಗಗಳಲ್ಲಿ ಡ್ರೋನ್ಗಳನ್ನ ಬಳಸಿ ಏನ್ ಬ್ಲಾಸ್ಟಿಂಗ್ ಮಾಡ್ಲಾಗ್ತಾ ಇದೆ, ಏನ್ ದಾಳಿ ಆಗಿದೆ, ಆ ದಾಳಿಯನ್ನ ಮಾಡಿ ನಾವು ಅಂತ ಭಾರತ ಬಹಳ ಸ್ಪಷ್ಟವಾಗಿ ಹೇಳಿದೆ. ಅವರು ಮೆನ್ಷನ್ ಮಾಡಿದ್ದಾರೆ, ಪಾಕಿಸ್ತಾನದ ಏರ್ ಡಿಫೆನ್ಸ್ ರೆಡಾರ್ಗಳು ಹಾಗೆ ಸಿಸ್ಟಮ್ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಲೊಕೇಶನ್ಗಳಲ್ಲಿ ಇರುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಹಾಗೆ ರೆಡಾರ್ಗಳನ್ನ ಗುರಿಯಾಗಿಸಿ ನಾವು ದಾಳಿಯನ್ನ ಮಾಡಿದೀವಿ ಅಂತ ಭಾರತೀಯ ಸೇನೆ ಬಹಳ ಸ್ಪಷ್ಟವಾಗಿ ಹೇಳಿದೆ. ಅಂದ್ರೆ ಶತ್ರುವಿನ ಕಡೆಯಿಂದ ಬರುವಂತಹ ಮಿಸೈಲ್ ಅಥವಾ ಅವರ ಡ್ರೋನ್ಗಳನ್ನ ತಡೆಯೋದಷ್ಟೇ ಅಲ್ಲ, ನೀವ್ ಎಲ್ಲಿಂದ ಡ್ರೋನ್ ಹಾರಿಸ್ತೀರೋ, ನೀವ್ ಎಲ್ಲಿಂದ ಮಿಸೈಲ್ಗಳನ್ನ ಲಾಂಚ್ ಮಾಡ್ತಾ ಇದ್ದೀರೋ, ನಾವು ಅದನ್ನೇ ನಿರ್ನಾಮ ಮಾಡ್ತೀವಿ ಅನ್ನುವಂಥ ಉತ್ತರ ಇದು ಭಾರತೀಯ ಸೇನೆ ಕೊಟ್ಟಿರೋದು. ಲಾಹೋರ್ ನಲ್ಲಿರುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ನಾವು ನ್ಯೂಟ್ರಲೈಸ್ ಮಾಡಿದೀವಿ ಅಂತ ಭಾರತೀಯ ಸೇನೆ ಅಧಿಕೃತವಾಗಿ ಹೇಳಿದೆ. HQ-9 ಏರ್ ಡಿಫೆನ್ಸ್ ಸಿಸ್ಟಮ್ ಪಾಕಿಸ್ತಾನದ ಬಳಿ ಇದ್ದಿತ್ತು. ಅಂದ್ರೆ ಮಿಸೈಲ್ಗಳನ್ನ ಲಾಂಚ್ ಮಾಡೋದಕ್ಕೆ ಅದು ಬಳಸ್ತಾ ಇದ್ದಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನ ಡಿಸ್ಟ್ರಾಯ್ ಮಾಡುವಂತಹ ಕೆಲಸವನ್ನ ಭಾರತ ಮಾಡಿದೆ. ಇಲ್ಲಿ ಗಮನಿಸಬೇಕು, ಚೀನಾ ನಮ್ಗೆ ಅತ್ಯಾಧುನಿಕ ಏರ್ ಡಿಫೆನ್ಸ್ ಸಿಸ್ಟಮ್ ಕೊಟ್ಟಿದೆ, ಅತ್ಯಾಧುನಿಕ ಮಿಸೈಲ್ ನಮಗೆ ಕೊಟ್ಟಿದೆ, ನಾವು ಅದನ್ನ ಬಳಕೆ ಮಾಡ್ತೀವಿ ಅಂತ ಹೇಳಿ PL-15 ಈ ಮಿಸೈಲ್ ನ ಪಾಕಿಸ್ತಾನ ನಿನ್ನೆ ಮಧ್ಯರಾತ್ರಿ ಬಳಕೆ ಮಾಡ್ತು. ಫಸ್ಟ್ ಟೈಮ್ ಬಳಕೆ ಮಾಡಿದ್ದಂತೆ. 240 ಖರೀದಿ ಮಾಡಿದ್ದಂತೆ ಪಾಕಿಸ್ತಾನ ಚೀನಾದಿಂದ. ಆ ಮೊದಲ ಪ್ರಯತ್ನದಲ್ಲೇ ಅದನ್ನ ಇಂಟರ್ಸೆಪ್ಟ್ ಮಾಡುವಲ್ಲಿ ಭಾರತ ಸಕ್ಸಸ್ ಆಗಿದೆ. ಅಲ್ಲಿಗೆ ಆ ಮಿಸೈಲ್ ನ ತಾಕತ್ತೇನು ಅನ್ನೋದು ಪಾಕಿಸ್ತಾನಕ್ಕೆ ಅರ್ಥ ಆಗ್ಬಿಡ್ತು. ಇನ್ನು HQ-9 ಏರ್ ಡಿಫೆನ್ಸ್ ಸಿಸ್ಟಮ್ ಇದು ಕೂಡ ಚೀನಾದಿಂದ ಖರೀದಿ ಮಾಡಿದಂತಹ ಏರ್ ಡಿಫೆನ್ಸ್ ಸಿಸ್ಟಮ್. ಆ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಕಂಪ್ಲೀಟ್ಲಿ ಡ್ಯಾಮೇಜ್ ಆಗಿದೆ ಅನ್ನೋದನ್ನ ಭಾರತವೇ ಹೇಳ್ಕೊಂಡಿದೆ. ಏರ್ ಡಿಫೆನ್ಸ್ ಸಿಸ್ಟಮ್ ಲಾಹೋರ್ ನಲ್ಲಿದ್ದಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನ ಕಂಪ್ಲೀಟ್ ಆಗಿ ನಾವು ಡ್ಯಾಮೇಜ್ ಮಾಡಿದೀವಿ, ನ್ಯೂಟ್ರಲೈಸ್ ಮಾಡಿದೀವಿ ಅನ್ನೋದನ್ನ ಭಾರತ ಹೇಳ್ಕೊಂಡಿದೆ. ಅಲ್ಲಿಗೆ ನಾನು ಆಗ್ಲೇ ಹೇಳಿದ ಹಾಗೆ, ಶತ್ರುವಿನ ಡ್ರೋನ್ ಬಂದ್ರೆ ತಡೆಯೋದಷ್ಟೇ ಅಲ್ಲ, ಶತ್ರುವಿನ ಮಿಸೈಲ್ ಬಂದ್ರೆ ಆಗತ್ತಲ್ಲ ಅದನ್ನ ಹೊಡೆದು ಹಾಕೋದಷ್ಟೇ ಅಲ್ಲ, ನೀವ್ ಎಲ್ಲಿಂದ ಲಾಂಚ್ ಮಾಡ್ತಾ ಇದ್ದೀರೋ, ನೀವ್ ಎಲ್ಲಿಂದ ಅದನ್ನ ಹಾರಿಸ್ತಾ ಇದ್ದೀರೋ ಆ ಜಾಗಕ್ಕೆ ನುಗ್ಗಿ ನಾವು ಹೊಡೆದು ಹಾಕ್ತೀವಿ ಅನ್ನುವಂತಹ ಸಂದೇಶ ಇವತ್ತು ಬೆಳಗ್ಗಿನಿಂದ ಭಾರತ ಕೊಡ್ತಾ ಇರೋದು. ಹಾಗಾಗಿನೇ ಪಾಕಿಸ್ತಾನದ ಸುಮಾರು 9 ನಗರಗಳಲ್ಲಿ 12 ಪ್ರದೇಶಗಳಲ್ಲಿ ಈ ಹಂಗಾಮ ಕ್ರಿಯೇಟ್ ಆಗಿರೋದು. ರಕ್ಷತ್, ಥ್ಯಾಂಕ್ ಯು ವಿಜಯಶ್ರೀ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.